ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಂತಂದರೆ ಇವತ್ತಿಂದ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ GNM ನರ್ಸಿಂಗ್ ಮಾಡಲಿಕ್ಕೆ ಆನ್ಲೈನ್ ಅರ್ಜಿಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಇವತ್ತು ಓಪನ್ ಆಗುತ್ತೆ. ಇವತ್ತು ಅದು ಓಪನ್ ಆದ ತಕ್ಷಣ ನಿಮಗೆ ಲೈವಲ್ಲಿ ನಾನು ಬಂದು ಮೊಬೈಲಲ್ಲಿ ಅರ್ಜಿಗಳನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಜೊತೆಗೆ ನಾನು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ, ನೀವು ಕೂಡ ವಿಸಿಟ್ ಮಾಡ್ಬೋದು ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ. ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೆಲ್ಲ ರೆಡಿ ಮಾಡ್ಕೋಬೇಕಂತಂದರೆ, ಒಂದನೇದು ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ಎರಡನೇದು SSLC ಮಾರ್ಕ್ಸ್ ಕಾರ್ಡ್, ಮೂರನೇದು PUC ಮಾರ್ಕ್ಸ್ ಕಾರ್ಡ್. PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇಲ್ಲಾಂದರೂ ಕೂಡ ನಿಮಗೆ ನೀವು ಅದನ್ನು ನೆಟ್ ಕಾಪಿಯನ್ನು ಪ್ರಿಂಟ್ ತೆಗೆದು ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸಹಿಯನ್ನು ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ನಾಲ್ಕನೇದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಕಾಸ್ಟ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟು. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅದಾನಂತರ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್, ಆ್ಯಕ್ಟಿವ್ ಇರುವಂಥ ಮೊಬೈಲ್ ನಂಬರ್, ಅದಕ್ಕೆ ನಿಮಗೆ ಮೆಸೇಜ್ ಬರ್ತಿರ್ತವೆ. ಆ ಮೊಬೈಲ್ ನಂಬರು ಮತ್ತು ಇಮೇಲ್ ID, ಮತ್ತು ನಿಮ್ಮಲ್ಲಿ ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್, PS ಸರ್ಟಿಫಿಕೇಟ್ ಅಂತಿರುತ್ತೆ, ಅದು ನಿಮಗೆ ಅದು ಕೂಡ ಬೇಕಾಗುತ್ತೆ. ಅದಾದ ನಂತರ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಆಗಿದ್ದರೆ 370J ಅದು ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಾಂದರೆ ನಡೀತಿದೆ, ಇಲ್ಲ ಅಂತಂದ್ರೆ ಕೂಡ ನಡೀತಿದೆ. ಬಟ್ ಯಾರ್ದು 370J ಇದೆ ಅವರು ಕೂಡ ರೆಡಿ ಮಾಡ್ಕೋಬೇಕು. ಇಷ್ಟು ಡಾಕ್ಯುಮೆಂಟ್ಗಳು ಮಿನಿಮಮ್ ಬೇಕೇ ಬೇಕು. ಮಿನಿಮಮ್ ಇಷ್ಟು ಡಾಕ್ಯುಮೆಂಟ್ ಬೇಕು. ಮತ್ತು ಇದರಲ್ಲಿ ಎಲ್ಲನೂ ಕೂಡ ನೀವು ಒರಿಜಿನಲ್ಲೇ ತೊಗೋಬೇಕಾಗುತ್ತೆ. ಯಾವುದೂ ಕೂಡ ಜೆರಾಕ್ಸ್ ನಡೆಯೋಂಗಿಲ್ಲ. ಇನ್ ಕೇಸ್ ಮತ್ತು ಜೆರಾಕ್ಸ್ ಇದ್ದರೂ ಕೂಡ ಅಪ್ಲೋಡ್ ಮಾಡ್ಬೋದು, ಆದರೆ ರಿಜೆಕ್ಟ್ ಆದಾಗ ನೀವು ಮತ್ತೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇವತ್ತು ಮಧ್ಯಾಹ್ನ ತನಕ ಏನಾಗುತ್ತೆ ಅಂದರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಓಪನ್ ಆದ ತಕ್ಷಣ ನಾನು ಲೈವಲ್ಲಿ ಬರ್ತೀನಿ. ಮಧ್ಯಾಹ್ನ ಲೈವಲ್ಲಿ ಬಂದು ನಿಮಗೆ ಯಾವ ರೀತಿಯಾಗಿ ಮೊಬೈಲಲ್ಲೇ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅನ್ನೋದನ್ನು ಕೊಡ್ತೀನಿ. ನೆನಪಿಟ್ಕೊಳ್ಳಿ, ಇದು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ. ಯಾವಾಗ ಇದು GNM ನರ್ಸಿಂಗ್ ಬಂದಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ನೀವೇನಾದರೂ GNM ನರ್ಸಿಂಗ್ ಮಾಡಬೇಕಂತ ಬಯಸಿದಲ್ಲಿ, ಮೆಡಿಕಲ್ ಕೋರ್ಸಿಗೆ ಬರಬೇಕಂತ ಬಯಸಿದಲ್ಲಿ ಇದು ನಿಮಗೆ ಒಳ್ಳೆಯ ಚಾನ್ಸ್ ಇದೆ. ಎಲ್ಲವನ್ನೂ ರೆಡಿ ಮಾಡ್ಕೊಳ್ರಿ. ಮತ್ತು ನಾನು ಇವತ್ತಿಂದ ಲೈವಲ್ಲಿ ಈವ್ನಿಂಗಲ್ಲಿ ಜಾಯ್ನ್ ಆಗ್ತಾಯಿದ್ದೀನಿ. ಈವ್ನಿಂಗ್ ಕೂಡ ನೀವು ಲೈವಲ್ಲಿ ಬಂದು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು.